ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಇದರ ನಡುವೆ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಮಹಾಲಕ್ಷ್ಮಿ ಗ್ಯಾಸ್ ಏಜೆನ್ಸಿ ಇದೀಗ ಬಂದ್ ಆಗಿದ್ದು, ಸಾರ್ವಜನಿಕರು ಗ್ಯಾಸ್ ಏಜೆನ್ಸಿ ಕೇಂದ್ರಕ್ಕೆ ಬಂದು ಬರಿಗೈಯಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಹಾಗೂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಪ್ಲಾಂಟ್ ನಿಂದ ಗ್ಯಾಸ್ ಸರಬರಾಜು ಆಗದಂತಹ ಹಿನ್ನೆಲೆ ಶಿವಾಜಿನಗರದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ತಮ್ಮ ಅಂಗಡಿ ಕ್ಲೋಸ್ ಮಾಡಿದೆ. ನಿಮ್ಗೆ ನೋಡ್ತಾ ಇರಬಹುದು, ಇದು ಶಿವಾಜಿನಗರದಲ್ಲಿರುವಂತಹ ಪ್ರಮುಖ HP ಗ್ಯಾಸ್ ಏಜೆನ್ಸಿ. ಮೊದಲಿಗೆ ಸಿಬ್ಬಂದಿ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇದು ಯಾಕೆ ಕ್ಲೋಸ್ ಮಾಡಿದ್ರಿ ಏನಂತ? ಸರ್, ಇವತ್ತು ಸಂಡೇ ಬರ್ತಾ ಇದೆ, ಗಾಡಿ ಬಂದ್ಮೇಲೆ ಓಪನ್ ಮಾಡ್ತೀವಿ. ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡ್ಬೇಕಲ್ಲ ನಾವು. ಈಗೆಲ್ಲ ಇದೆಯಲ್ಲ, ಹಿಂಗಾಗಿ ಸ್ಟಾಕ್ ಇಲ್ವಾ ಸರ್ ನಿಮ್ಮ ಹತ್ರ? ಸ್ಟಾಕ್ ಬರ್ತಾ ಇದೆ ಸರ್, ಲಾರಿ ಬರ್ತಾ ಇದೆ. ಡ್ರೈವರು ಫುಲ್ ಟ್ರಾಫಿಕ್ ಅಂತೆ, ಹಂಗಾಗಿ ಬರ್ಬೇಕಲ್ಲ ಸರ್ ಅವರು. ನಿನ್ನೆ ಎಲ್ಲ 2 ಗಾಡಿ ಇತ್ತು, ಎಲ್ಲ ಮಾಡಿದೀವಿ. ಕಸ್ಟಮರ್ ಎಲ್ಲ ಸಾಲ್ವ್ ಆಗಿದೆ, ಏನ್ ತೊಂದರೆ ಇಲ್ಲ. ಈಗ ಡೊಮೆಸ್ಟಿಕ್ ಎಷ್ಟು ಡೈಲಿ ಬೇಕಾಗುತ್ತೆ, ಇದು ಕಮರ್ಷಿಯಲ್ ಎಷ್ಟು ಬೇಕಾಗುತ್ತೆ? ಸರ್, ಕಮರ್ಷಿಯಲ್ಲು ಯಾಕಂದ್ರೆ ಹಾಸ್ಪಿಟ್ಲು, ಸ್ಕೂಲು ಎಲ್ಲ ಇದೆ, ಎಲ್ಲ ಇದ್ ಮಾಡಿದಿವ್ರಿ. ಅದಕ್ಕೂ ಕೊಡ್ತಾ ಇಲ್ಲ ಅವರು. ಕೊಟ್ರೆ ನಮ್ಗೂ ಹೆಲ್ಪ್ ಆಗೋದು, ಯಾಕಂದ್ರೆ ಅವ್ರಿಗೂ ಬೇಕಲ್ವಾ, ಹಾಸ್ಪಿಟ್ಲಿಗೆ ಇದೆಲ್ಲ, ಹಂಗಾಗಿ. ಅಲ್ಲ ಸರ್, ಮುಂಚೆ ಡೈಲಿ ಬುಕಿಂಗ್ ಎಷ್ಟು ಬರ್ತಿತ್ತು? ಡೊಮೆಸ್ಟಿಕ್ ಎಷ್ಟು ಬರ್ತದೆ, ಕಮರ್ಷಿಯಲ್ ಎಷ್ಟು ಬರ್ತದೆ, ಈಗ ಎಷ್ಟು ಬರ್ತಿದೆ ನಿಮ್ಗೆ? ಈಗ ಕಮರ್ಷಿಯಲ್ 10-15 ಬರೋದು ಡೈಲಿ, ಡೊಮೆಸ್ಟಿಕ್ 328 ಬರೋದು. ಈಗ ಬರ್ತಾ ಇದೆ, ಲೋಡ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ಈಗೇನ್ ತೊಂದರೆ ಇಲ್ಲ, ಬರ್ತಾ ಇದೆ. ಈಗ ಒಂದು 2 days ಆಗಿತ್ತು ಅಷ್ಟೇ ಅವಾಗ, ಈಗೇನ್ ತೊಂದರೆ ಇಲ್ಲ. ಕಸ್ಟಮರ್ಗೆಲ್ಲ ಎಲ್ಲ ಸಾಲ್ವ್ ಮಾಡಿದೀವಿ. ಕಸ್ಟಮರ್ ಎಲ್ಲ ಇಲ್ಲಿ ಬಂದು ವಾಪಸ್ ಹೋಗ್ತಿದ್ದಾರೆ. ಬರ್ತಾರೆ ಅಂದ್ರೆ ಸರ್, ಈ ಜನ ಟಿವಿ ನೋಡಿ ಫುಲ್ಲು ಇದಾಗ ಗಾಬರಿ ಆಗ್ಬಿಟ್ಟಿದ್ದಾರೆ ಅಷ್ಟೇ, ಏನ್ ತೊಂದರೆ ಇಲ್ಲ. ಜನ ತೊಂದ್ರೆ ಇಲ್ಲ ಅಂತ ಇಲ್ಲಿ ನೋಡಿದ್ರೆ ವಾಪಸ್ ಹೋಗ್ತಿದ್ದಾರೆ. ಹ್ಞೂ ಸರ್, ಈ ಸಂಡೇ ಅಲ್ವಾ ಸರ್, ಮಾಮೂಲಿ ಬರೋದು ಮಾಮೂಲಿ ರೇಟ್ ಅಷ್ಟೇ, ಇನ್ನೇನ್ ತೊಂದರೆ ಇಲ್ಲ. ಏನಾದ್ರೂ ಮಧ್ಯಾಹ್ನ ಬಂದ್ರೆ ಆ ಗ್ರೌಂಡ್ ಅಲ್ಲಿ ಕೊಡ್ತೀರಂಗೆ? ಹ್ಞೂ ಸರ್, ಎಲ್ಲ ಒಂದ್ ಮಾಮೂಲಿ ಸಪ್ಲೈ ಮಾಡ್ಬೇಕಲ್ಲ ಸರ್. ಕೆಲವರು ಮನೆಗೆ ಕೊಡ್ಬೇಕು ನಾವು ಸಪ್ಲೈ, ಯಾಕಂದ್ರೆ ವಯಸ್ಸಾದವರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಸಪ್ಲೈ ಮಾಡ್ಲೇಬೇಕಲ್ವಾ. ಇವತ್ತು ಬುಕಿಂಗ್ ಮಾಡಿ ಇವತ್ತೇ ಕೊಡಕ್ಕೆ ಕೆಲವ್ರಿಗೆ ಆಗಲ್ಲ ಪಾಪ. 4 ದಿವಸ 5 ದಿವಸ ಇರೋರಿಗೆ ಪಾಪ ವಯಸ್ಸಾದವ್ರು ಕೊಡ್ಲೇಬೇಕಲ್ವಾ ನಾವು, ಯಾಕಂದ್ರೆ ಅವ್ರು ಬಂದು ಎತ್ಕೊಳಕ್ಕಾಗಲ್ಲ, ನಾವೇ ಕೊಡ್ಬೇಕಲ್ವಾ ಸರ್, ಅದಕ್ಕೋಸ್ಕರ. ಓಕೆ ಸರ್. ಸದ್ಯಕ್ಕೆ ಮಹಾಲಕ್ಷ್ಮಿ HP ಗ್ಯಾಸ್ ಏಜೆನ್ಸಿ ಅವರು ಕ್ಲೋಸ್ ಅನ್ನು ಮಾಡಿದ್ದಾರೆ. ಒಂದು ಕಡೆ ಭಾನುವಾರ ಆದ್ರೆ ಮತ್ತೊಂದು ಕಡೆಯಲ್ಲಿ ಪ್ಲಾಂಟ್ಗಳಿಂದ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗದಂತಹ ಹಿನ್ನೆಲೆ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿರುವಂತಹ ಗ್ರಾಹಕರು ಕೂಡ ಈ ಒಂದು ವಿಚಾರವನ್ನು ಮನದಟ್ಟು ಮಾಡಿದ್ದಾರೆ. ನಿನ್ನೆ ಇಲ್ಲಿರುವಂತಹ HP ಗ್ಯಾಸ್ ಕಡೆಯಿಂದ ಶಿವಾಜಿನಗರದ ಗ್ರೌಂಡ್ ನಲ್ಲಿ ಗ್ಯಾಸ್ ನ ವ್ಯವಸ್ಥೆ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ 100 ಜನರು ಕ್ಯೂ ಅನ್ನು ನಿಂತಿದ್ರು. ಆ ಕ್ಯೂ ನಿಲ್ಲುವ ಮುಂಚಿತವಾಗಿ ಗ್ರಾಹಕರು ಇಲ್ಲಿ ಬಂದು ಎಲ್ಲಾ ರೀತಿಯ ತಮ್ಮ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡ್ತಾರೆ. ಜೊತೆಗೆ ಬಿಲ್ ಸೇರಿದಂತೆ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಈ ಒಂದು ಏಜೆನ್ಸಿ ಅವರಿಗೆ ಸ್ಲಿಪ್ ಅನ್ನು ಕೊಡ್ತಾರೆ. ಆ ಒಂದು ಸ್ಲಿಪ್ ಅನ್ನು ಹಿಡಿದುಕೊಂಡು ನಂತರದಲ್ಲಿ ಶಿವಾಜಿನಗರ ಗ್ರೌಂಡ್ ಗೆ ಹೋಗ್ತಾರೆ. ಗ್ರೌಂಡ್ ನಲ್ಲಿ ಹೋಗಿ ಗ್ಯಾಸ್ ಅನ್ನು ಪಡಿತಾರೆ. ಇಲ್ಲಿ ಗ್ರಾಹಕರು ಕೂಡ ಬಂದು ಸಿಬ್ಬಂದಿ ಹತ್ರ ಮಾಹಿತಿ ಕೇಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾವಾಗ ಬರ್ಬೋದು, ಏನು ಎತ್ತ ಅಂತ ಕೆಲವೊಂದಿಷ್ಟು ಜನರು ಬಂದು ವಾಪಸ್ ಹೋಗುವಂತಹ ಸನ್ನಿವೇಶ ಇವತ್ತು ಶಿವಾಜಿನಗರದಲ್ಲಿರುವಂತಹ ಮಹಾಲಕ್ಷ್ಮಿ HP ಗ್ಯಾಸ್ ಮುಂಭಾಗದಲ್ಲಿ ಕಾಣಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಇದರ ನಡುವೆ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಮಹಾಲಕ್ಷ್ಮಿ ಗ್ಯಾಸ್ ಏಜೆನ್ಸಿ ಇದೀಗ ಬಂದ್ ಆಗಿದ್ದು, ಸಾರ್ವಜನಿಕರು ಗ್ಯಾಸ್ ಏಜೆನ್ಸಿ ಕೇಂದ್ರಕ್ಕೆ ಬಂದು ಬರಿಗೈಯಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಹಾಗೂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಪ್ಲಾಂಟ್ ನಿಂದ ಗ್ಯಾಸ್ ಸರಬರಾಜು ಆಗದಂತಹ ಹಿನ್ನೆಲೆ ಶಿವಾಜಿನಗರದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ತಮ್ಮ ಅಂಗಡಿ ಕ್ಲೋಸ್ ಮಾಡಿದೆ. ನಿಮ್ಗೆ ನೋಡ್ತಾ ಇರಬಹುದು, ಇದು ಶಿವಾಜಿನಗರದಲ್ಲಿರುವಂತಹ ಪ್ರಮುಖ HP ಗ್ಯಾಸ್ ಏಜೆನ್ಸಿ. ಮೊದಲಿಗೆ ಸಿಬ್ಬಂದಿ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇದು ಯಾಕೆ ಕ್ಲೋಸ್ ಮಾಡಿದ್ರಿ ಏನಂತ? ಸರ್, ಇವತ್ತು ಸಂಡೇ ಬರ್ತಾ ಇದೆ, ಗಾಡಿ ಬಂದ್ಮೇಲೆ ಓಪನ್ ಮಾಡ್ತೀವಿ. ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡ್ಬೇಕಲ್ಲ ನಾವು. ಈಗೆಲ್ಲ ಇದೆಯಲ್ಲ, ಹಿಂಗಾಗಿ ಸ್ಟಾಕ್ ಇಲ್ವಾ ಸರ್ ನಿಮ್ಮ ಹತ್ರ? ಸ್ಟಾಕ್ ಬರ್ತಾ ಇದೆ ಸರ್, ಲಾರಿ ಬರ್ತಾ ಇದೆ. ಡ್ರೈವರು ಫುಲ್ ಟ್ರಾಫಿಕ್ ಅಂತೆ, ಹಂಗಾಗಿ ಬರ್ಬೇಕಲ್ಲ ಸರ್ ಅವರು. ನಿನ್ನೆ ಎಲ್ಲ 2 ಗಾಡಿ ಇತ್ತು, ಎಲ್ಲ ಮಾಡಿದೀವಿ. ಕಸ್ಟಮರ್ ಎಲ್ಲ ಸಾಲ್ವ್ ಆಗಿದೆ, ಏನ್ ತೊಂದರೆ ಇಲ್ಲ. ಈಗ ಡೊಮೆಸ್ಟಿಕ್ ಎಷ್ಟು ಡೈಲಿ ಬೇಕಾಗುತ್ತೆ, ಇದು ಕಮರ್ಷಿಯಲ್ ಎಷ್ಟು ಬೇಕಾಗುತ್ತೆ? ಸರ್, ಕಮರ್ಷಿಯಲ್ಲು ಯಾಕಂದ್ರೆ ಹಾಸ್ಪಿಟ್ಲು, ಸ್ಕೂಲು ಎಲ್ಲ ಇದೆ, ಎಲ್ಲ ಇದ್ ಮಾಡಿದಿವ್ರಿ. ಅದಕ್ಕೂ ಕೊಡ್ತಾ ಇಲ್ಲ ಅವರು. ಕೊಟ್ರೆ ನಮ್ಗೂ ಹೆಲ್ಪ್ ಆಗೋದು, ಯಾಕಂದ್ರೆ ಅವ್ರಿಗೂ ಬೇಕಲ್ವಾ, ಹಾಸ್ಪಿಟ್ಲಿಗೆ ಇದೆಲ್ಲ, ಹಂಗಾಗಿ. ಅಲ್ಲ ಸರ್, ಮುಂಚೆ ಡೈಲಿ ಬುಕಿಂಗ್ ಎಷ್ಟು ಬರ್ತಿತ್ತು? ಡೊಮೆಸ್ಟಿಕ್ ಎಷ್ಟು ಬರ್ತದೆ, ಕಮರ್ಷಿಯಲ್ ಎಷ್ಟು ಬರ್ತದೆ, ಈಗ ಎಷ್ಟು ಬರ್ತಿದೆ ನಿಮ್ಗೆ? ಈಗ ಕಮರ್ಷಿಯಲ್ 10-15 ಬರೋದು ಡೈಲಿ, ಡೊಮೆಸ್ಟಿಕ್ 328 ಬರೋದು. ಈಗ ಬರ್ತಾ ಇದೆ, ಲೋಡ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ಈಗೇನ್ ತೊಂದರೆ ಇಲ್ಲ, ಬರ್ತಾ ಇದೆ. ಈಗ ಒಂದು 2 days ಆಗಿತ್ತು ಅಷ್ಟೇ ಅವಾಗ, ಈಗೇನ್ ತೊಂದರೆ ಇಲ್ಲ. ಕಸ್ಟಮರ್ಗೆಲ್ಲ ಎಲ್ಲ ಸಾಲ್ವ್ ಮಾಡಿದೀವಿ. ಕಸ್ಟಮರ್ ಎಲ್ಲ ಇಲ್ಲಿ ಬಂದು ವಾಪಸ್ ಹೋಗ್ತಿದ್ದಾರೆ. ಬರ್ತಾರೆ ಅಂದ್ರೆ ಸರ್, ಈ ಜನ ಟಿವಿ ನೋಡಿ ಫುಲ್ಲು ಇದಾಗ ಗಾಬರಿ ಆಗ್ಬಿಟ್ಟಿದ್ದಾರೆ ಅಷ್ಟೇ, ಏನ್ ತೊಂದರೆ ಇಲ್ಲ. ಜನ ತೊಂದ್ರೆ ಇಲ್ಲ ಅಂತ ಇಲ್ಲಿ ನೋಡಿದ್ರೆ ವಾಪಸ್ ಹೋಗ್ತಿದ್ದಾರೆ. ಹ್ಞೂ ಸರ್, ಈ ಸಂಡೇ ಅಲ್ವಾ ಸರ್, ಮಾಮೂಲಿ ಬರೋದು ಮಾಮೂಲಿ ರೇಟ್ ಅಷ್ಟೇ, ಇನ್ನೇನ್ ತೊಂದರೆ ಇಲ್ಲ. ಏನಾದ್ರೂ ಮಧ್ಯಾಹ್ನ ಬಂದ್ರೆ ಆ ಗ್ರೌಂಡ್ ಅಲ್ಲಿ ಕೊಡ್ತೀರಂಗೆ?
ಹ್ಞೂ ಸರ್, ಎಲ್ಲ ಒಂದ್ ಮಾಮೂಲಿ ಸಪ್ಲೈ ಮಾಡ್ಬೇಕಲ್ಲ ಸರ್. ಕೆಲವರು ಮನೆಗೆ ಕೊಡ್ಬೇಕು ನಾವು ಸಪ್ಲೈ. ಯಾಕಂದ್ರೆ ವಯಸ್ಸಾದವರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಸಪ್ಲೈ ಮಾಡ್ಲೇಬೇಕಲ್ವಾ. ಇವತ್ತು ಬುಕ್ಕಿಂಗ್ ಮಾಡಿ ಇವತ್ತೇ ಕೊಡಕ್ಕೆ ಕೆಲವ್ರಿಗೆ ಆಗಲ್ಲ. ಪಾಪ 4 ದಿವಸ 5 ದಿವಸ ಇರೋರಿಗೆ ಪಾಪ ವಯಸ್ಸಾದವ್ರು ಕೊಡ್ಲೇಬೇಕಲ್ವಾ ನಾವು. ಯಾಕಂದ್ರೆ ಅವ್ರು ಬಂದು ಎತ್ಕೊಳಕ್ಕಾಗಲ್ಲ, ನಾವೇ ಕೊಡ್ಬೇಕಲ್ವಾ ಸರ್, ಅದಕ್ಕೋಸ್ಕರ. ಓಕೆ ಸರ್. ಸದ್ಯಕ್ಕೆ ಮಹಾಲಕ್ಷ್ಮಿ HP ಗ್ಯಾಸ್ ಏಜೆನ್ಸಿ ಅವರು ಕ್ಲೋಸ್ ಅನ್ನು ಮಾಡಿದ್ದಾರೆ. ಒಂದು ಕಡೆ ಭಾನುವಾರ ಆದ್ರೆ ಮತ್ತೊಂದು ಕಡೆಯಲ್ಲಿ ಪ್ಲಾಂಟ್ಗಳಿಂದ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗದಂತಹ ಹಿನ್ನೆಲೆ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿರುವಂತಹ ಗ್ರಾಹಕರು ಕೂಡ ಈ ಒಂದು ವಿಚಾರವನ್ನು ಮನದಟ್ಟು ಮಾಡಿದ್ದಾರೆ. ನಿನ್ನೆ ಇಲ್ಲಿರುವಂತಹ HP ಗ್ಯಾಸ್ ಕಡೆಯಿಂದ ಶಿವಾಜಿನಗರದ ಗ್ರೌಂಡ್ ನಲ್ಲಿ ಗ್ಯಾಸ್ ನ ವ್ಯವಸ್ಥೆ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನೂರಾರು ಜನರು ಕ್ಯೂ ಅನ್ನು ನಿಂತಿದ್ರು. ಆ ಕ್ಯೂ ನಿಲ್ಲುವ ಮುಂಚಿತವಾಗಿ ಗ್ರಾಹಕರು ಇಲ್ಲಿ ಬಂದು ಎಲ್ಲಾ ರೀತಿಯ ತಮ್ಮ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡ್ತಾರೆ. ಜೊತೆಗೆ ಬಿಲ್ ಸೇರಿದಂತೆ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಈ ಒಂದು ಏಜೆನ್ಸಿ ಅವರು ಒಂದು ಸ್ಲಿಪ್ ಅನ್ನು ಕೊಡ್ತಾರೆ. ಆ ಒಂದು ಸ್ಲಿಪ್ ಅನ್ನು ಹಿಡಿದುಕೊಂಡು ನಂತರದಲ್ಲಿ ಶಿವಾಜಿನಗರ ಗ್ರೌಂಡ್ ಗೆ ಹೋಗ್ತಾರೆ. ಗ್ರೌಂಡ್ ನಲ್ಲಿ ಹೋಗಿ ಗ್ಯಾಸ್ ಅನ್ನು ಪಡಿತಾರೆ. ಇಲ್ಲಿ ಗ್ರಾಹಕರು ಕೂಡ ಬಂದು ಸಿಬ್ಬಂದಿ ಹತ್ರ ಮಾಹಿತಿ ಕೇಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾವಾಗ ಬರ್ಬೋದು, ಏನು ಎತ್ತ ಅಂತ ಕೆಲವೊಂದಿಷ್ಟು ಜನರು ಬಂದು ವಾಪಸ್ ಹೋಗುವಂತಹ ಸನ್ನಿವೇಶ ಇವತ್ತು ಶಿವಾಜಿನಗರದಲ್ಲಿರುವಂತಹ ಮಹಾಲಕ್ಷ್ಮಿ HP ಗ್ಯಾಸ್ ಮುಂಭಾಗದಲ್ಲಿ ಕಾಣಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಇದರ ನಡುವೆ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಮಹಾಲಕ್ಷ್ಮಿ ಗ್ಯಾಸ್ ಏಜೆನ್ಸಿ ಇದೀಗ ಬಂದ್ ಆಗಿದ್ದು, ಸಾರ್ವಜನಿಕರು ಗ್ಯಾಸ್ ಏಜೆನ್ಸಿ ಕೇಂದ್ರಕ್ಕೆ ಬಂದು ಬರಿಗೈಯಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಹಾಗೂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಪ್ಲಾಂಟ್ ನಿಂದ ಗ್ಯಾಸ್ ಸರಬರಾಜು ಆಗದಂತಹ ಹಿನ್ನೆಲೆ ಶಿವಾಜಿನಗರದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ತಮ್ಮ ಅಂಗಡಿ ಕ್ಲೋಸ್ ಮಾಡಿದೆ. ನಿಮ್ಗೆ ನೋಡ್ತಾ ಇರಬಹುದು, ಇದು ಶಿವಾಜಿನಗರದಲ್ಲಿರುವಂತಹ ಪ್ರಮುಖ HP ಗ್ಯಾಸ್ ಏಜೆನ್ಸಿ. ಮೊದಲಿಗೆ ಇಲ್ಲಿರುವಂತಹ ಸಿಬ್ಬಂದಿನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇದು ಯಾಕೆ ಕ್ಲೋಸ್ ಮಾಡಿದ್ರಿ ಏನಂತ? ಸರ್, ಇವತ್ತು ಸಂಡೇ ಬರ್ತಾ ಇದೆ, ಗಾಡಿ ಬಂದ್ಮೇಲೆ ಓಪನ್ ಮಾಡ್ತೀವಿ. ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡ್ಬೇಕಲ್ಲ ನಾವು. ಈಗೆಲ್ಲ ಇದಿದೆಯಲ್ಲ, ಹಿಂಗಾಗಿ ಸ್ಟಾಕ್ ಇಲ್ವಾ ಸರ್ ನಿಮ್ಮ ಹತ್ರ? ಸ್ಟಾಕ್ ಬರ್ತಾ ಇದೆ ಸರ್, ಲಾರಿ ಬರ್ತಾ ಇದೆ. ಡ್ರೈವರು ಫುಲ್ ಟ್ರಾಫಿಕ್ ಅಂತೆ, ಹಂಗಾಗಿ ಬರ್ಬೇಕಲ್ಲ ಸರ್ ಅವರು. ನಿನ್ನೆ ಎಲ್ಲ 2 ಗಾಡಿ ಇತ್ತು, ಎಲ್ಲ ಮಾಡಿದೀವಿ. ಕಸ್ಟಮರ್ ಎಲ್ಲ ಸಾಲ್ವ್ ಆಗಿದೆ, ಏನ್ ತೊಂದರೆ ಇಲ್ಲ. ಈಗ ಡೊಮೆಸ್ಟಿಕ್ ಎಷ್ಟು ಡೈಲಿ ಬೇಕಾಗುತ್ತೆ, ಇದು ಕಮರ್ಷಿಯಲ್ ಎಷ್ಟು ಬೇಕಾಗುತ್ತೆ? ಸರ್, ಕಮರ್ಷಿಯಲ್ಲು ಯಾಕಂದ್ರೆ ಹಾಸ್ಪಿಟ್ಲು, ಸ್ಕೂಲು ಎಲ್ಲ ಇದೆ, ಎಲ್ಲ ಇದ್ ಮಾಡಿದಿವ್ರಿ. ಅದಕ್ಕೂ ಕೊಡ್ತಾ ಇಲ್ಲ ಅವರು. ಕೊಟ್ರೆ ನಮ್ಗೂ ಹೆಲ್ಪ್ ಆಗೋದು, ಯಾಕಂದ್ರೆ ಅವ್ರಿಗೂ ಬೇಕಲ್ವಾ ಹಾಸ್ಪಿಟ್ಲಿಗೆ ಇದೆಲ್ಲ, ಹಂಗಾಗಿ. ಅಲ್ಲ ಸರ್, ಮುಂಚೆ ಡೈಲಿ ಬುಕಿಂಗ್ ಎಷ್ಟು ಬರ್ತಿತ್ತು? ಡೊಮೆಸ್ಟಿಕ್ ಎಷ್ಟು ಬರ್ತದೆ, ಕಮರ್ಷಿಯಲ್ ಎಷ್ಟು ಬರ್ತದೆ, ಈಗ ಎಷ್ಟು ಬರ್ತಿದೆ ನಿಮ್ಗೆ? ಈಗ ಕಮರ್ಷಿಯಲ್ 10-15 ಬರೋದು ಡೈಲಿ, ಡೊಮೆಸ್ಟಿಕ್ 328 ಬರೋದು. ಈಗ ಬರ್ತಾ ಇದೆ, ಲೋಡ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ಈಗೇನ್ ತೊಂದರೆ ಇಲ್ಲ, ಬರ್ತಾ ಇದೆ. ಈಗ ಒಂದು 2 ಡೇಸ್ ಆಗಿತ್ತು ಅಷ್ಟೇ ಅವಾಗ, ಈಗೇನ್ ತೊಂದರೆ ಇಲ್ಲ. ಕಸ್ಟಮರ್ಗೆಲ್ಲ ಸಾಲ್ವ್ ಮಾಡಿದೀವಿ. ಕಸ್ಟಮರ್ ಎಲ್ಲ ಇಲ್ಲಿ ಬಂದು ವಾಪಸ್ ಹೋಗ್ತಿದ್ದಾರೆ. ಬರ್ತಾರೆ ಅಂದ್ರೆ ಸರ್, ಈ ಜನ ಟಿವಿ ನೋಡಿ ಫುಲ್ ಇದಾಗ ಗಾಬರಿ ಆಗ್ಬಿಟ್ಟಿದ್ದಾರೆ ಅಷ್ಟೇ, ಏನ್ ತೊಂದರೆ ಇಲ್ಲ. ಜನ ತೊಂದ್ರೆ ಇಲ್ಲ ಅಂತ ಇಲ್ಲಿ ನೋಡಿದ್ರೆ ವಾಪಸ್ ಹೋಗ್ತಿದ್ದಾರೆ. ಹ್ಞೂ ಸರ್, ಈ ಸಂಡೇ ಅಲ್ವಾ ಸರ್, ಮಾಮೂಲಿ ಬರೋದು ಮಾಮೂಲಿ ರೇಟ್ ಅಷ್ಟೇ, ಇನ್ನೇನ್ ತೊಂದರೆ ಇಲ್ಲ. ಏನಾದ್ರೂ ಮಧ್ಯಾಹ್ನ ಬಂದ್ರೆ ಆ ಗ್ರೌಂಡ್ ಅಲ್ಲಿ ಕೊಡ್ತೀರಂಗೆ? ಹ್ಞೂ ಸರ್, ಎಲ್ಲ ಒಂದ್ ಮಾಮೂಲಿ ಸಪ್ಲೈ ಮಾಡ್ಬೇಕಲ್ಲ ಸರ್. ಕೆಲವರು ಮನೆಗೆ ಕೊಡ್ಬೇಕು ನಾವು ಸಪ್ಲೈ. ಯಾಕಂದ್ರೆ ವಯಸ್ಸಾದವರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಸಪ್ಲೈ ಮಾಡ್ಲೇಬೇಕಲ್ವಾ. ಇವತ್ತು ಬುಕ್ಕಿಂಗ್ ಮಾಡಿ ಇವತ್ತೇ ಕೊಡಕ್ಕೆ ಕೆಲವ್ರಿಗೆ ಆಗಲ್ಲ. ಪಾಪ 4 ದಿವಸ 5 ದಿವಸ ಇರೋರಿಗೆ ಪಾಪ ವಯಸ್ಸಾದವ್ರು ಕೊಡ್ಲೇಬೇಕಲ್ವಾ ನಾವು. ಯಾಕಂದ್ರೆ ಅವ್ರು ಬಂದು ಎತ್ಕೊಳಕ್ಕಾಗಲ್ಲ, ನಾವೇ ಕೊಡ್ಬೇಕಲ್ವಾ ಸರ್, ಅದಕ್ಕೋಸ್ಕರ. ಓಕೆ ಸರ್. ಸದ್ಯಕ್ಕೆ ಮಹಾಲಕ್ಷ್ಮಿ HP ಗ್ಯಾಸ್ ಏಜೆನ್ಸಿ ಅವರು ಕ್ಲೋಸ್ ಅನ್ನು ಮಾಡಿದ್ದಾರೆ. ಒಂದು ಕಡೆ ಭಾನುವಾರ ಆದ್ರೆ ಮತ್ತೊಂದು ಕಡೆಯಲ್ಲಿ ಪ್ಲಾಂಟ್ಗಳಿಂದ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗದಂತಹ ಹಿನ್ನೆಲೆ